ಇನ್ನು ಭಯೋತ್ಪಾದಕರ ಪೋಷಕ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತಹ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಈಗ ಭಾರತದ ದಾಳಿ ಭೀತಿಯಿಂದ ಕಂಗಾಲಾಗ್ಬಿಟ್ಟಿದೆ ಪಾಕಿಸ್ತಾನ. ಹಾಗಾಗಿ ಹೋಗಿ ಅಕ್ಕಪಕ್ಕದ ರಾಷ್ಟ್ರಗಳ ದುಂಬಾಲು ಬೀಳ್ತಾ ಇದೆ. ಇನ್ನೊಂದು ಕಡೆಯಿಂದ ಈಗ ಪಾಕ್ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಮುಗಿಬಿದ್ದಿದೆ. ಬಲೂಚಿಸ್ತಾನದ ಕಲಾತ್ನಲ್ಲಿ ಪಾಕ್ ಯೋಧರ ಮೇಲೆ ಆಗಿರುವಂತಹ ಅಟ್ಯಾಕ್. ಕರಾಚಿ ಕ್ವೆಟಾ ಹೆದ್ದಾರಿಯಲ್ಲಿ ಪಾಕ್ ಸೇನೆ ಮೇಲೆ ದಾಳಿಯಾಗಿದೆ. ಪಾಕ್ ಯೋಧರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ BLA ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಸೊ ಈ ಕಡೆ ಪಾಕಿಸ್ತಾನ ಭಾರತದ ಕಡೆ ಕಣ್ಣಿಟ್ಕೊಂಡು ಕೂತಿದೆ. ಹೆಂಗೆ ಭಾರತಕ್ಕೆ ತೊಂದರೆ ಕೊಡ್ಬೇಕು, ನಾವು ಹೆಂಗೆ ಮಾಡಿದ್ರೆ ಭಾರತದಲ್ಲಿ ನಾವು ಅಶಾಂತಿಯನ್ನು ನಿರ್ಮಾಣ ಮಾಡ್ಬೋದು ಅನ್ನುವಂಥದ್ದೇ ಈ ಕಿಡಿಗೇಡಿತನವನ್ನು ಮಾಡ್ತಾನೆ ಇರುತ್ತೆ ಪಾಕಿಸ್ತಾನ. ಬಟ್ ಇನ್ನೊಂದು ಕಡೆಯಿಂದ ಹಿಂದ್ಗಡೆಯಿಂದ ಬಂದು ಲಿಬರೇಷನ್ ಅವರು ಹೊಡಿತಾ ಇದ್ದಾರೆ ಅವ್ರಿಗೀಗ. ಸೊ ಪೆಟ್ಟು ಮೇಲೆ ಪೆಟ್ಟು ತಿಂತಾ ಇದೆ ಈಗ ಪಾಕಿಸ್ತಾನ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಈಗ ಅಟ್ಯಾಕಿಗೆ ಇಳಿದಿದೆ. ಅಲ್ಲಿ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪಾಕಿಸ್ತಾನದ ಯೋಧರ ಮೇಲೆ ದಾಳಿ ನಡೆಸಿದೆ. ಪಾಕ್ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಮರವನ್ನೇ ಸಾರಿದೆ. ಈಗ ಸರ್ಕಾರಿ ಕಟ್ಟಡ, ಚೆಕ್ ಪೋಸ್ಟ್ಗಳನ್ನ ವಶಪಡಿಸಿಕೊಂಡಿದೆ. ಈಗ ಸದ್ಯಕ್ಕೆ BLA ಪಾಕ್ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಬಂಧಿಸಿಕೊಂಡಿದ್ದಾರೆ ಬಂಡುಕೋರರು. ಕಲಾತ್ನ ವಶಕ್ಕೆ ಪಡೆದಿದೆ ಈಗ ಸದ್ಯಕ್ಕೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಸೊ ಮೊದಲು ಅದನ್ನ ಉಳಿಸ್ಕೊಳ್ಳುವಂತಹ ಅನಿವಾರ್ಯತೆ ಪಾಕಿಸ್ತಾನಕ್ಕಿದೆ. ಆಮೇಲೆ ಭಾರತದ ಮೇಲೆ ಯುದ್ಧ ಮಾಡಲಿ ಅವರು ಬಂದು. ಮೊದಲು ಒಂದು ಆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇದೆಯಲ್ಲ, ಆ ಸಣ್ಣ ಪ್ರಮಾಣದಲ್ಲಿರುವಂತಹ ಆರ್ಮಿಯನ್ನ ಹಿಂದಿಕ್ಕಬೇಕು, ಅವರಿಂದ ಬಚಾವ್ ಆಗಬೇಕು. ಅದಾದ್ಮೇಲೆ ಭಾರತದಂತ ಒಂದು ದೊಡ್ಡ ರಾಷ್ಟ್ರದ ಒಂದು ಆರ್ಮಿಯನ್ನ ಎದುರಿಸೋದಕ್ಕೆ ನೀವು ಸಿದ್ಧರಾಗಿರಂತೆ. ಸೊ ಇದು ಸದ್ಯದ ಪರಿಸ್ಥಿತಿ ಪಾಕಿಸ್ತಾನದ್ದು. ನೋಡಿ, ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. BLA ನುಗ್ಗಿ ಹೊಡೆಯುವಂಥ ಒಂದು ಪ್ರಯತ್ನದಲ್ಲಿದೆ. ಈಗ ಕಲಾತನ್ನ ಸದ್ಯಕ್ಕೆ ವಶಪಡಿಸಿಕೊಂಡಿರುವಂತಹ BLA ತನ್ನ ದಾಳಿಗಳನ್ನು ಮುಂದುವರಿಸಿದೆ. ಇನ್ನು ಭಾರತದ ನಡೆಗೆ ಪ್ರಧಾನಿ ಶೆಹಬಾಜ್ ಶರೀಫ್ ಬೆಚ್ಚಿ ಬಿದ್ದಿದ್ದಾರೆ. ವಿಶ್ವಸಂಸ್ಥೆಗೆ ಹೋಗಿ ಕೇಳ್ಕೊಂಡ್ರು, ನೀವಾದರೂ ಏನಾದರೂ ಮಧ್ಯಪ್ರವೇಶ ಮಾಡಿ ಅಂತೇಳಿ. ಈಗ ನೆಕ್ಸ್ಟು ಬೇರೆ ಬೇರೆ ಅಕ್ಕಪಕ್ಕದ ದೇಶಗಳಿದೆಯಲ್ಲ, ಸೌದಿ, ಗಲ್ಫು, ಈ ಎಲ್ಲ ರಾಷ್ಟ್ರಗಳ ಮೊರೆ ಹೋಗಿದ್ದಾರೆ. ನೀವು ಅಟ್ಲೀಸ್ಟ್ ಮಧ್ಯಪ್ರವೇಶ ಮಾಡಿ ಹೇಳಿ ಭಾರತಕ್ಕೆ ಯುದ್ಧ ಮಾಡಬೇಡಿ ಅಂಥೇಳಿ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಕಷ್ಟ ಆಗತ್ತೆ ನಮಗೆ ಅಂಥೇಳಿ ದುಂಬಾಲು ಬಿದ್ದಿದೆ ಪಾಕಿಸ್ತಾನ. ಆದರೂ ಇನ್ನೂ ಮೀಸೆ ಮಣ್ಣಾಗಿಲ್ಲ, ಕೆಳಗೆ ಬಿದ್ದಿರುವೆ ಅಂಥೇಳಿ ನಾವು ರೆಡಿ ಇದ್ದೀವಿ, ಭಾರತದ ಮೇಲೆ ಯಾವಾಗ ಬೇಕಾದ್ರೆ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನುವಂಥ ಒಂದು ಉದ್ದಟತನದ ಹೇಳಿಕೆಗಳಿಗೇನು ಕಮ್ಮಿ ಇಲ್ಲ ಪಾಕಿಸ್ತಾನದಿಂದ. ಬಟ್ ಈಗ ಸದ್ಯಕ್ಕೆ ಪ್ರಧಾನಿ ಶೆಹಬಾಜ್ ಶರೀಫ್ ಸೌದಿ ಅರೇಬಿಯಾ ಜೊತೆಗೆ, ಗಲ್ಫ್ ರಾಷ್ಟ್ರಗಳ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಮಗೆ ನಿಮ್ಮ ಸಹಕಾರ ಬೇಕು, ಒಂದು ವೇಳೆ ಏನಾದರೂ ಈ ಥರದ್ದಾದರೆ ನೀವು ಮಧ್ಯಪ್ರವೇಶ ಮಾಡಿ ಅಂತೇಳಿ ಪಾಕಿಸ್ತಾನಕ್ಕೆ ಭಾರತ ವಾಯುಪಡೆ ಡೆಡ್ಲಿ ವಾರ್ನಿಂಗ್ನ ಕೊಡ್ತಾ ಇದೆ. ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ತಾಲೀಮು, ರಫೇಲ್, ಮಿರಾಜ್, ಸುಖೋಯ್, ಮಿಗ್ ಫ್ಲೈ ಪಾಸ್ಟ್, ಹಗಲು ರಾತ್ರಿ ಏನದೆ ಫೈಟರ್ ಜೆಟ್ಗಳು ರಣಾರ್ಭಟವನ್ನು ನಡೆಸ್ತಾ ಇವೆ. ಒಂದು ಕಡೆ ತಾಲೀಮು ನಡೆಸ್ತಾ ಇರುವಂತಹ ಭಾರತದ ಸೈನ್ಯ, ನೇವಿ, ವಾಯುಪಡೆ, ಲ್ಯಾಂಡ್ ಆರ್ಮಿ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಮೂರೂ ಸೇನೆಗಳು ನಮ್ಮಲ್ಲಿ ಸರ್ವಸನ್ನದ್ಧವಾಗಿವೆ. ಜೊತೆಗೆ ನಡೆಸ್ತಾ ಇರುವಂತಹ ತಾಲೀಮಿನಿಂದ ಈಗ ಪಾಕಿಸ್ತಾನ ಕೂಡ ಬೆಚ್ಚಿ ಬಿದ್ದಿದೆ. ಯಾಕಂದರೆ ಅದು ಗೊತ್ತು ಭಾರತದ ಸ್ಟ್ರೆಂತ್ ಏನಿದೆ ಅಂಥೇಳಿ. ಯಾವತ್ತೂ ಕೂಡ ನಾವು ಕಾಲು ಕೆರೆದುಕೊಂಡು ಮೊದಲಿಗೆ ಹೋಗಿ ಅಟ್ಯಾಕ್ ಮಾಡಲ್ಲ, ಆದರೆ ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ಅನ್ನುವಂಥದ್ದು ಗೊತ್ತಿದೆ ಪಾಕಿಸ್ತಾನಕ್ಕೆ. ಇನ್ನು ಸೈಬರ್ ಅಟ್ಯಾಕ್ ಮುಂದುವರೆದಿದೆ. ತರಾರ್ನ ಎಕ್ಸ್ ಖಾತೆ ಏನಿದೆಯಲ್ಲ ಅದನ್ನು ಬ್ಲಾಕ್ ಮಾಡಿದೆ ಭಾರತ. ಪಾಕ್ನ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಅತಾವುಲ್ಲಾ ತರಾರ್. ಭಾರತ ಈ ಹಿಂದೆ ಕೂಡ ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಜೊತೆಗೆ ಕೆಲವೊಂದಷ್ಟು ಈ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ, ಟ್ವಿಟರ್ನಲ್ಲಿ ಬಾಯಿಗೆ ಬಂದಂಗೆ ಬರೆಯೋದು, ಬಾಯಿಗೆ ಬಂದಂಗೆ ಫೇಕ್ ನ್ಯೂಸನ್ನು ಹರಡೋದು, ಇದೆಲ್ಲದರ ಮೇಲೂ ಕೂಡ ಕಣ್ಣಿಟ್ಟಿದ್ದಂತಹ ಭಾರತ ಅವರ ಎಲ್ಲ ಎಕ್ಸ್ ಖಾತೆಗಳನ್ನು ಕೂಡ ಬ್ಲಾಕ್ ಮಾಡಿತ್ತು. ಜೊತೆಗೆ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಕೂಡ ಬ್ಲಾಕ್ ಮಾಡಿದೆ. ಅದರಲ್ಲಿ ಶಹೀದ್ ಆಫ್ರಿದಿ ಆಗಿರ್ಬೋದು, ಶೋಯಬ್ ಅಖ್ತರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆ್ಯಕ್ಟರ್ಸು, ಆ್ಯಕ್ಟ್ರೆಸಸ್ಸು ಅವ್ರದ್ದೆಲ್ಲರದು ಕೂಡ ಬ್ಲಾಕ್ ಮಾಡಿದೆ. ಬನ್ನಿ, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಪಾಕಿಸ್ತಾನದ್ದು, ಜೊತೆಗೆ ಭಾರತ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಮಾತಾಡ್ತಾ ಹೋಗೋಣ. ಹರೀಶ್, ಈಗ ಭಾರತದ ನಡೆಗೆ ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ ಬೆದರಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಪಕ್ಕದ ರಾಷ್ಟ್ರಗಳ ದುಂಬಾಲು ಬಿದ್ದಿದೆ. ನಮಗೆ ನೀವು ಸಪೋರ್ಟ್ ಮಾಡಿ, ಭಾರತಕ್ಕೆ ಹೇಳಿ, ಅಟ್ಲೀಸ್ಟ್ ನೀವಾದರೂ ಮನವಿ ಮಾಡಿ ಅನ್ನುವಂಥದ್ರ ಬಗ್ಗೆ ದುಂಬಾಲು ಬಿದ್ದಿರುವಂತಹ ಪಾಕಿಸ್ತಾನ ಒಂದು ಕಡೆ.
ಇನ್ನೊಂದು ಕಡೆ ಭಾರತ ಈಗ ಎಲ್ಲ ಸಿಚುವೇಶನ್ನು ಎದುರಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು, ನಡೆಸ್ತಾ ಇರುವಂತಹ ತಾಲೀಮುಗಳು, ಮತ್ತಷ್ಟು ಡೀಟೇಲ್ಸ್ ಏನಿದೆ ಹರೀಶ್? ಹೌದು ರೆಹಮಾನ್, ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಪರಿಸ್ಥಿತಿ ಉದ್ವಿಗ್ನ ಆಗ್ತಿದೆ. LOC ಉದ್ದಕ್ಕೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ. ಕದನ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಕಳೆದ 9 ದಿವಸಗಳಿಂದಲೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡ್ತಿದೆ. ಅಪ್ರಚೋದಿತ ದಾಳಿಯನ್ನು ಭಾರತೀಯ ಸೈನಿಕರ ಕಡೆಗೆ ಮಾಡ್ತಿದೆ. ಈ ಕಡೆಯಿಂದ ಭಾರತವು ಕೂಡ ತಕ್ಕ ತಿರುಗೇಟನ್ನು ನೀಡ್ತಿದೆ. ಭಾರತೀಯ ಸೈನಿಕರುಗಳು ಕೂಡ ಪಾಕಿಸ್ತಾನದ ಸೈನಿಕರನ್ನು ಹಿಮ್ಮೆಟ್ಟಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಅಕ್ನೂರ್, ಬಾರಾಮುಲ್ಲಾ ಈ LOC ಪ್ರದೇಶಗಳಲ್ಲಿ ಈ ಥರದಂಥ ಪ್ರತಿನಿತ್ಯ ಒಂದು ಕದನ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇದೆ. ಇನ್ನೊಂದು ಕಡೆ NIA ಪೆಹಲ್ಗಾಮ್ ತನಿಖೆಯನ್ನು ಮುಂದುವರಿಸ್ತಾ ಇರುವಂತಹದ್ದು, ಅನೇಕ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಒಂದು ಕಡೆ ಉಗ್ರರು ಬಂದಿದ್ದು ಹೇಗೆ, ಪಾಕಿಸ್ತಾನ ಮತ್ತು ಜೈಷೆ ಮೊಹಮ್ಮದ್ನ ಒಂದು ಸಂಪರ್ಕ ಹೇಗಿದೆ ಅನ್ನುವಂತಹ ಸಾಕ್ಷ್ಯ ಪುರಾವೆಯನ್ನು ಕಲೆ ಹಾಕುವಲ್ಲಿ NIA ಯಶಸ್ವಿ ಆಗ್ತಾ ಇದೆ. ಮತ್ತು ಭಾರತ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಪಾಕಿಸ್ತಾನದ ಉಗ್ರ ಪೋಷಿತ ರಾಷ್ಟ್ರ ಅನ್ನೋದಕ್ಕೆ ಯಾವ ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಭಾರತ ಕೂಡ ಮಾಡ್ತಾ ಇದೆ. ಭಾರತದ ವಿದೇಶಾಂಗ ಸಚಿವರು ಅನೇಕ ರಾಯಭಾರಿಗಳನ್ನು ಭೇಟಿ ಮಾಡಿ ಪಾಕಿಸ್ತಾನ ಹೇಗೆ ಉಗ್ರರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದೆ ಮತ್ತು ಭಾರತದ ವಿರುದ್ಧ ಅದು ಹೇಗೆ ತನ್ನ ಹಗೆಯನ್ನು ತೀರಿಸ್ಕೊಳ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಭಾರತ ವಿಶ್ವ ಮಟ್ಟದಲ್ಲಿ ತೋರಿಸುವಲ್ಲಿ ಕೂಡ ಯಶಸ್ವಿ ಆಗ್ತದೆ. ಮತ್ತು ವಿಶ್ವದ ನಾನಾ ಕಡೆ ಈ ಪಾಕಿಸ್ತಾನದ ಪಾಪಿ ಕೃತ್ಯಕ್ಕೆ ಪ್ರತಿಭಟನೆಗಳು ವ್ಯಕ್ತ ಆಗ್ತಿರುವಂಥದ್ದು. ಇನ್ನು ಪಾಕಿಸ್ತಾನ ಕೂಡ ಈ ಒಂದು ಭಾರತದ ನಡೆಗೆ ಒಂದು ಹೆದರಿರುವಂತಹದ್ದು ಮತ್ತು ಭಾರತ ಕೊಟ್ಟಿರ್ತಕ್ಕಂಥ ರಾಜತಾಂತ್ರಿಕ ಏಟಿಗೆ ಏನಿದೆ ಪಾಕಿಸ್ತಾನ ಪದರಗುಟ್ಟು ಹೋಗಿದೆ. ಮತ್ತು ಜಲಮಾರ್ಗ ಆಗಿರ್ಬೋದು, ವಾಯುಮಾರ್ಗ ಎಲ್ಲವನ್ನು ಕೂಡ ಈಗ ಪಾಕಿಸ್ತಾನಕ್ಕೆ ಬಂದ್ ಮಾಡಿರುವಂತಹದ್ದು. ಭಾರತ ಸಮುದ್ರ ಮಾರ್ಗವನ್ನು ಕೂಡ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು ವೇಳೆ ಭಾರತ ಏನಾದರೂ ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನೇನಾದರೂ ಬಂದ್ ಮಾಡಿದ್ದೆ ಆದಲ್ಲಿ ಕರಾಚಿ ಅಂತಹ ಒಂದು ದೊಡ್ಡ ಪೋರ್ಟ್ ನಲ್ಲಿ ಏನು ಸರಕು ಸಾಗಾಣಿಕೆಗೆ ಪಾಕಿಸ್ತಾನಕ್ಕೆ ವ್ಯವಸ್ಥೆ ಇದೆ ಅದು ಸಂಪೂರ್ಣ ಬಂದ್ ಆಗಲಿದೆ. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟಂಗಾಗುತ್ತೆ. ಈಗಾಗಲೇ ಸಿಂಧು ನದಿ ಒಪ್ಪಂದವನ್ನು ಭಾರತ ಮುರಿದುಕೊಂಡು ದೊಡ್ಡ ಏಟನ್ನು ಈಗ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹದ್ದು. ಹೀಗೆ ಪಾಕಿಸ್ತಾನವನ್ನು ಎಲ್ಲ ರೀತಿಯಲ್ಲಿ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಈಗ ಭಾರತ ಮಾಡ್ತಿರುವಂಥದ್ದು. ಇದ್ರ ಜೊತೆಗೆ ಪಾಕಿಸ್ತಾನ ಕೂಡ ಬೇರೆ ಬೇರೆ ರಾಷ್ಟ್ರಗಳ ಸಹಾಯವನ್ನು ಕೇಳ್ತಿರುವಂತಹದ್ದು. ವಿಶ್ವದ ದೊಡ್ಡ ದೊಡ್ಡ ದೇಶಗಳ ಮುಂದೆ ಅಂಗಲಾಚಿದೆ, ಭಾರತ ನಮಗೆ ಈ ಥರ ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಪಾಕಿಸ್ತಾನ ಪ್ರಧಾನಿಯವರು ಚೀನಾದ ರಾಯಭಾರಿಗಳನ್ನು ಭೇಟಿಯಾಗಿರುವಂಥದ್ದು. ಪಾಕಿಸ್ತಾನದಲ್ಲೇ ಚೀನಾದ ರಾಯಭಾರಿಗಳನ್ನು ಭೇಟಿಯಾಗಿ ನಮ್ಮ ಸಹಾಯಕ್ಕೆ ನೀವು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿರುವಂತಹದ್ದು. ಭಾರತ ಇನ್ನಷ್ಟು ಸೇನೆಯ ಬಲವನ್ನು ಪಾಕಿಸ್ತಾನಕ್ಕೆ ತೋರಿಸ್ತಾ ಇದೆ. ತನ್ನ ಸೇನಾ ಸಾಮರ್ಥ್ಯ ಏನು ಅನ್ನುವಂತಹದ್ದನ್ನು ಪಾಕಿಸ್ತಾನಕ್ಕೆ ತೋರಿಸ್ತಾ ಇರುವಂತಹದ್ದು. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ತನ್ನ ವಾಯು ಫೈಟ್ ಜೆಟ್ಗಳ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು, ಯುದ್ಧ ವಿಮಾನಗಳ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ಭಾರತ ತೋರಿಸಿರುವಂಥದ್ದು. ಎಕ್ಸ್ಪ್ರೆಸ್ ಹೈವೇನಲ್ಲಿ ತಾಲೀಮನ್ನು ನಡೆಸಿದೆ. ಮತ್ತೆ ಅರಬ್ಬಿ ಸಮುದ್ರದಲ್ಲೂ ಕೂಡ ನೌಕಾದಳ ತನ್ನ ಸಾಮರ್ಥ್ಯವನ್ನ ಪ್ರದರ್ಶನವನ್ನ ಮಾಡ್ತಿರುವಂತಹದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.